ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಜೋಗ್ಪಾಡಿ. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಈ ಮೂರೂ ಪಕ್ಷಗಳ ನಡುವೆ ಒಂದು ಜಟಾಪಟಿ ನಡೀತಾ ಇದೆ. ಇದರ ಸುತ್ತ ಬೆಳವಣಿಗೆ ಅನೇಕ ಚರ್ಚೆಗಳಿಗೆ ಕಾರಣ ಆಗಿದೆ. ಮುಖ್ಯವಾಗಿ ಕಾಂಗ್ರೆಸ್ನ ನೂತನ ಅಧ್ಯಕ್ಷರು BK ಹರಿಪ್ರಸಾದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಈ ವಿಷಯದಲ್ಲಿ ದ್ವಂದ್ವ ನಿಲುವನ್ನು ಹೊಂದಿದೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನಿಮ್ಮಲ್ಲಿ ಒಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸುಮನ್ ಟಿವಿ ಕನ್ನಡಕ್ಕೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಕೇಳಿದ್ರೆ ಸುಮನ್ ಟಿವಿ ಕನ್ನಡದಲ್ಲಿ ಅಪ್ಲೋಡ್ ಆಗುವಂತಹ ಎಲ್ಲ ಅಪ್ಡೇಟೆಡ್ ವಿಷಯಗಳು ನಿಮ್ಮನ್ನು ತಲುಪುತ್ತೆ. ಓಕೆ, ಈಗ ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಅಂದರೆ ಆಡಳಿತಾರೂಢ ಪಕ್ಷ ಏನಿದೆ ಅದು ಮತ್ತು ಬಿಜೆಪಿ ಜೊತೆಗೆ ಮೈತ್ರಿ ಪಕ್ಷ JDS ನಡುವೆ ಒಂದು ಬೂಟಾಟಿಕೆಯ ರೀತಿಯಲ್ಲಿ ಈ ವಿಷಯ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಕೇಂದ್ರ ಬಿಂದು ಆಗ್ತಾ ಇರೋದು ಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು ಮತ್ತು ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು. ಈ ಇಬ್ಬರ ನಡುವೆ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣ ಆಗಿ ಈ ಬಿಡದಿ ಟೌನ್ಶಿಪ್ ಏನು ಪ್ರಸ್ತಾಪ ಆಗಿದೆ ಅದರ ಬಗ್ಗೆ ಪತ್ರ ವ್ಯವಹಾರಗಳು, ಪತ್ರದ ಮುಖೇನವಾಗಿ ಚರ್ಚೆಗೆ ಆಹ್ವಾನ ಮಾಡುವುದು, ಇದೆಲ್ಲವೂ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಆಡಳಿತಾರೂಢ ಪಕ್ಷದಲ್ಲಿ ಏನಿದೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಈ ಬಿಡದಿ ಟೌನ್ಶಿಪ್ನಿಂದ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನ ಸಮರ್ಥಿಸಿಕೊಳ್ತಾ ಇದ್ರೆ, ಇತ್ತ KPCCಯ ನೂತನ ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ರೈತರು ಒಂದು ವೇಳೆ ಈ ಟೌನ್ಶಿಪ್ ಮಾಡುವುದಕ್ಕೆ ಬಿಡದೇ ಇದ್ರೆ, ಅದಕ್ಕೆ ವಿರೋಧಿಸಿದ್ರೆ ನಮ್ಮ ಪಕ್ಷ ಅದನ್ನು ನಿಲ್ಲಿಸುವುದಕ್ಕೆ ಅಥವಾ ಆ ಯೋಜನೆಯನ್ನ ಹಿಂಪಡೆಯುವುದಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ ಅನ್ನುವುದನ್ನ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಏನು ಸ್ಪಷ್ಟ ಆಗ್ತಿದೆ ಅಂತಂದ್ರೆ, DK ಶಿವಕುಮಾರ್ ಅವರ ರಾಜಕೀಯ ನಡೆ ಮತ್ತು ತತ್ವ ಸಿದ್ಧಾಂತಗಳಿಗೆ ಮತ್ತು BK ಹರಿಪ್ರಸಾದ್ ಅವರ ನಡೆ ನುಡಿ ಮತ್ತು ತತ್ವ ಸಿದ್ಧಾಂತಗಳಿಗೆ ಬಹಳ ಭಿನ್ನಮತ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ಏನು ಕೇಳಿದ್ರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬೆನ್ನಿಗೆ BK ಹರಿಪ್ರಸಾದ್ ಅವರನ್ನ ಕಾಂಗ್ರೆಸ್ನ ಹೈಕಮಾಂಡ್ KPCCಯ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಿರುವಂತಹ ಬೆನ್ನಲ್ಲೇ ಬಹಳ ದೊಡ್ಡ ಚರ್ಚೆ ಆಯಿತು. ಇದು ಒಂದ್ ಕಡೆ DK ಶಿವಕುಮಾರ್ ಅವರು ಉತ್ತರ ಧ್ರುವ ಆದ್ರೆ BK ಹರಿಪ್ರಸಾದ್ ಅವರು ದಕ್ಷಿಣ ಧ್ರುವ ಅನ್ನುವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು. ಅನೇಕ ಸಂದರ್ಭಗಳಲ್ಲಿ ನಾವು ಗಮನಿಸಿದ್ದೇವೆ BK ಹರಿಪ್ರಸಾದ್ ಅವರು ಮತ್ತು DK ಶಿವಕುಮಾರ್ ಅವರ ನಡುವೆ ಇರುವಂತಹ ತತ್ವ ಸಿದ್ಧಾಂತಗಳ ಭಿನ್ನಮತವನ್ನ. ಅದು ಜಗಜ್ಜಾಹೀರಾಗಿದೆ ಕೂಡ ಅನ್ನುವುದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. BK ಹರಿಪ್ರಸಾದ್ ಅವರು ಹೇಳಿರುವಂತಹ ಈ ಹೇಳಿಕೆ ಇದೆಯಲ್ಲ, ಇದು ಈಗ ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಅನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಂತಹ ಕಾಂಗ್ರೆಸ್ನ ವಕ್ತಾರರಿಗೂ ಕೂಡ ಮುಜುಗರ ತಂದಿಟ್ಟಿದೆ. ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕಾಂಗ್ರೆಸ್ ಈ ಒಂದು ವಿಷಯದಲ್ಲಿ ರಾಜಕೀಯ ಮೇಲಾಟವನ್ನ ಮಾತ್ರ ಮಾಡ್ತಾ ಇದೆ. ರೈತರನ್ನು ವಿರೋಧಿಸಿ ನಾವು ಮುನ್ನಡೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅರಿವು ಕಾಂಗ್ರೆಸ್ ಇದ್ರೂ ಕೂಡ ತಾನು ಈ ವಿಷಯವನ್ನ ಪ್ರಸ್ತಾಪಿಸಿ ಮುಂದೆ ಇಟ್ಟಿದ್ದೇವೆ, ಅದನ್ನು ಸಮರ್ಥಿಸಿಕೊಳ್ಳಲೇಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈಗ ಚರ್ಚೆ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾವೆಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ, DK ಶಿವಕುಮಾರ್ ಅವರು ಆ ಭಾಗದಲ್ಲಿ ಪ್ರಭಾವಿ ರಾಜಕಾರಣಿಗಳು ಮತ್ತು ಇಡೀ ರಾಜಕೀಯ ಇತಿಹಾಸದಲ್ಲಿ ಗಮನಿಸೋದಾದ್ರೆ ಅವರಿಗೆ 40-45 ವರ್ಷಗಳ ರಾಜಕೀಯ ಅನುಭವಗಳಿದೆ. HD ಕುಮಾರಸ್ವಾಮಿ ಅವರು ಕೂಡ ಬಹಳ ಮುಖ್ಯವಾಗಿ ಆ ಭಾಗದಲ್ಲಿ ಪ್ರಭಾವಿ ರಾಜ ಮನೆತನ ಅಂತಾನೇ ಹೇಳುವಂತಹ ದೇವೇಗೌಡರ ಕುಟುಂಬದಿಂದ ಬಂದಂತಹ HD ಕುಮಾರಸ್ವಾಮಿ ಅವರು ಕೂಡ ಆ ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಲ್ಲೇ ಹೋರಾಡ್ತಾ ಇರುವುದು ಕೂಡ ಗಮನಿಸಬೇಕಾಗುತ್ತೆ. 2006ರಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಈ ಯೋಜನೆಯನ್ನ ಪ್ರಸ್ತಾಪಿಸ್ತಾರೆ. ಅದಾದ ಬಳಿಕ ಒಂದು ಕಂಪನಿ ಅದನ್ನ ಟೆಂಡರ್ ಆಗಿ ತೆಗೆದುಕೊಳ್ಳುತ್ತೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಒಂದು ಹಂತಕ್ಕೆ ಕೊಡುವಂತ ಪ್ರಯತ್ನ ಆಗುತ್ತೆ. 2010ರಲ್ಲಿ ಅದು ವಾಪಸ್ ಪಡೆಯಲಾಗುತ್ತೆ. ಈಗ ಯಾವ ಯೋಜನೆಯನ್ನ ತಾನು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಮುಂದಿಟ್ಟಿದ್ರೋ ಅವರೇ ಅಂದ್ರೆ HD ಕುಮಾರಸ್ವಾಮಿ ಅವರೇ ಈಗ ಆ ಯೋಜನೆಯನ್ನ ವಿರೋಧಿಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು, ಕಾಂಗ್ರೆಸ್ ಕೂಡ ಕಳೆದ ಕೆಲವು ವರ್ಷಗಳ ಹಿಂದೆ ಈ ಯೋಜನೆಯನ್ನು ವಿರೋಧಿಸಿತ್ತು ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಧಿಕಾರದಲ್ಲಿದ್ದಾಗ ಒಂದು ನಿಲುವು, ಅಧಿಕಾರದಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ನಿಲುವನ್ನ ತಾಳ್ತಾ ಇರುವಂತಹ ಬಿಜೆಪಿ, ಕಾಂಗ್ರೆಸ್ ಮತ್ತು JDSನ ರಾಜಕೀಯ ಮೇಲಾಟಗಳನ್ನ ರೈತರ ಅರ್ಥ ಮಾಡಿಕೊಳ್ಬೇಕಾಗತ್ತೆ, ಜನರ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ರೆ ಇದು ರಾಜಕೀಯ ಮೇಲಾಟಗಳಿಗೆ, ರಾಜಕೀಯ ಬೂಟಾಟಿಕೆಗಳಿಗೆ, ರಾಜಕೀಯ ಜಟಾಪಟಿಕೆಗಳಿಗೆ ಮಾತ್ರ ಕಾರಣ ಆಗುತ್ತೆ ಅನ್ನುವುದನ್ನ ರೈತರ ಅರ್ಥ ಮಾಡಿಕೊಳ್ಬೇಕು. ಮಾತ್ರ ಅಲ್ಲದೆ ಜನ ಅರ್ಥ ಮಾಡಿಕೊಳ್ಬೇಕು. ನ್ಯೂಸ್ ಪೇಪರ್ಗಳನ್ನು ನಾವು ನೋಡ್ತೀವಿ,
ಟಿವಿ ಮಾಧ್ಯಮಗಳಲ್ಲಿ ಈ ಸುದ್ದಿಗಳನ್ನು ಗಮನಿಸ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಪರ ವಿರೋಧ ಚರ್ಚೆಗಳಾಗ್ತಿರುವುದನ್ನು ಗಮನಿಸ್ತಾ ಇರ್ತೀವಿ. ಆದರೆ ಈ ಪಕ್ಷಗಳು ಹೇಳ್ತಾ ಇರುವಂತಹ ಮಾತುಗಳು, ಪಕ್ಷಗಳು ಸಮರ್ಥನೆ ಮತ್ತು ಅದನ್ನು ವಿರೋಧಿಸುವಂತಹ ನಿಲುವು, ಒಲವು ಇವೆಲ್ಲವನ್ನ ಗಮನಿಸಿದ್ರೆ ಈ ಮೂರು ಪಕ್ಷಗಳು ಈ ಯೋಜನೆಯನ್ನ ಈ ಹಿಂದೆ ಹೇಗೆ ನಡೆದುಕೊಂಡಿತ್ತು, ಈ ಹಿಂದೆ ಯಾವ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಮತ್ತು ಈಗ ಯಾವ ರೀತಿಯಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇವೆ ಅನ್ನುವುದನ್ನು ಕೂಡ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಾರ್ಹವಾಗಿ ಗಮನಿಸಬೇಕಾಗತ್ತೆ. ಬಿಜೆಪಿ, ಕೇಂದ್ರದಲ್ಲಿ ಇರುವಂತಹ ಬಿಜೆಪಿ ಸರ್ಕಾರ 3 ಕೃಷಿ ಕಾಯ್ದೆಯನ್ನ ತರುವಂತಹ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ರೈತರು ದೆಹಲಿಯಲ್ಲಿ ರಸ್ತೆಗಿಳಿದು ಹೋರಾಟವನ್ನ ಮಾಡಿದ್ರು. ಅಂತಹ ಬಿಜೆಪಿ 1 ವರ್ಷಗಳ ಕಾಲ, 1 ವರ್ಷ ಅನ್ನೋದಕ್ಕಿಂತ ವರ್ಷಾನುಗಟ್ಟಲೆ ರೈತರನ್ನ ಬೀದಿಯಲ್ಲಿ ಇರಿಸಿ ರೈತರ ವಿರುದ್ಧ ಇರುವಂತಹ 3 ಕಾಯ್ದೆಗಳನ್ನ ತರುವುದಕ್ಕೆ ಹೊರಟಂತಹ ಕೇಂದ್ರ ಬಿಜೆಪಿ ಈಗ ಇಲ್ಲಿ ಬೆಂಗಳೂರಿನಲ್ಲಿ ಬಿಡದಿಯಲ್ಲಿ ನಾವು ರೈತರ ಪರವಾಗಿದ್ದೇವೆ ಅನ್ನುವಂತಹ ಒಂದು ಬೃಹನ್ನಾಟಕವನ್ನ ಮಾಡ್ತಾ ಇದೆ. JDS ಇನ್ನು HDK ಅವರು, ಕುಮಾರಸ್ವಾಮಿ ಅವರು ಈ ಯೋಜನೆಯನ್ನು ತರುವುದಕ್ಕೆ ಮುಂದಾದವರು. ಈಗ ನಮ್ಗೆ ಇದರ ವಿರುದ್ಧವಾಗಿ ರೈತರು ಇದ್ದಾರೆ ಅನ್ನುವ ಅರಿವಾಗಿದೆ ನಮ್ಗೆ. ನಮ್ಮ ಪಕ್ಷ ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ, ನಾನು ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ ನಾನು ಪರ್ಯಾಯ ಬೆಂಗಳೂರಿಗೆ ಒಂದು ನಗರ ಬೇಕು, ಒಂದು ಟೌನ್ಶಿಪ್ ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಯೋಜನೆಯನ್ನು ರೂಪಿಸಿದ್ರೂ ಕೂಡ ಇದರಿಂದ ರೈತರಿಗೆ ಸಮಸ್ಯೆ ಆಗುತ್ತೆ, ಅಲ್ಲಿನ ಹೈನುಗಾರಿಕೆಗೆ ಸಮಸ್ಯೆ ಆಗುತ್ತೆ, ಕೃಷಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ರೈತರು ಇದನ್ನು ವಿರೋಧಿಸಿರುವಂತ ಕಾರಣಕ್ಕೋಸ್ಕರ ನಾನು ಹಿಂದೆ ಹೆಜ್ಜೆಯನ್ನ ಇಟ್ಟೆ ಅನ್ನೋದನ್ನ ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರಲ್ಲ. ಈ ಹಿಂದೆ ತರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಲವು ನಿಲುವು ಇತ್ತು ಅನ್ನೋದನ್ನ ನೀವು ನಿಮಗೆ ಪ್ರಶ್ನೆ ಮಾಡ್ಕೊಂಡ್ರೆ ಬಹುಶಃ ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಚರ್ಚೆಗೆ ಬರುವ ಅಥವಾ ಕರೆಯುವಂತಹ ನೈತಿಕತೆ ನಿಮಗಿಲ್ಲ ಅಂತ ಅನ್ಸುತ್ತೆ. ಕಾಂಗ್ರೆಸ್ ಕೂಡ ಕುಮಾರಸ್ವಾಮಿ ಅವರು ತರುವಂತಹ ಸಂದರ್ಭದಲ್ಲಿ, ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ಈ ಯೋಜನೆಯನ್ನ ತರುವುದಕ್ಕೆ ಪ್ರಯತ್ನ ಪಟ್ಟರು. ರೈತರೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಲ್ಲೂ ಕೂಡ ಕೈ ಬಿಡಲಾಯಿತು. ಈಗ DK ಶಿವಕುಮಾರ್ ಅವರು ಆ ಭಾಗದ ಪ್ರಮುಖ ರಾಜಕೀಯ ನಾಯಕರಾಗಿರುವುದರಿಂದ ಮತ್ತು ಮುಖ್ಯಮಂತ್ರಿ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ನಾನು ಈ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ, ನನ್ನ ಭಾಗಕ್ಕೆ ಒಂದು ಮಹತ್ವದ ಯೋಜನೆಯನ್ನು ಕೊಡಲೇಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈ ಯೋಜನೆಯನ್ನ ಪಟ್ಟು ಹಿಡಿದು ಮಾಡ್ತಿದ್ದೇನೆ ಅನ್ನುವಂತ DK ಅವರ ನಿಲುವೇನಿದೆ ಅದು ತಮ್ಮ ಪಕ್ಷದ ನೀತಿ ಅಥವಾ ರೈತರ ಪರ ಒಲವು, ರೈತರ ಪರ ನಿಲುವು, ಬಡವರ ಪರ ಒಲವು, ಬಡವರ ಪರ ನಿಲುವು ಇದೆಲ್ಲದಕ್ಕೂ ಸರಿ ಹೊಂದುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದನ್ನೇ BK ಹರಿಪ್ರಸಾದ್ ಅವರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದೇ ಆಧಾರದಲ್ಲಿ BK ಹರಿಪ್ರಸಾದ್ ಅವರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಒಂದು ವೇಳೆ ರೈತರು ಈ ಯೋಜನೆಯನ್ನು ವಿರೋಧಿಸಿದ್ರೆ ಆ ಯೋಜನೆಯನ್ನು ಹಿಂಪಡೆಯುವುದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಯಾರು ಹೇಳಿದ್ದು? ಮುಖ್ಯಮಂತ್ರಿಗಳಲ್ಲ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರಲ್ಲ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು. ನಾವಿಲ್ಲಿ ಗಮನಿಸಬೇಕಾಗತ್ತೆ, BK ಹರಿಪ್ರಸಾದ್ ಅವರು KPCCಯ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡುತ್ತಿರುವಂತಹ ಸಂದರ್ಭದಲ್ಲಿ ಆಗ ಹೇಳಿದ್ರು ಒಂದು ಕಾರ್ಯಕರ್ತರಿಗೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಅಧಿಕಾರವನ್ನ ಬಯಸುವವರು DK ಅವರ ಹಿಂದೆ ಹೋಗಿ ಪಕ್ಷ ಕಟ್ಟಬೇಕು, ಪಕ್ಷದ ತತ್ವ ಆದರ್ಶಗಳನ್ನ, ತತ್ವ ನಿಲುವುಗಳನ್ನ ಗಟ್ಟಿಗೊಳಿಸಬೇಕು ಅಂತ ಅನ್ನಿಸುವವರು ನನ್ನ ಹಿಂದೆ ಬನ್ನಿ ಅನ್ನೋದನ್ನ ಹೇಳಿದ್ರು. ಅಂದ್ರೆ ಅಲ್ಲೇ ಅರ್ಥ ಆಗ್ಬೇಕು BK ಹರಿಪ್ರಸಾದ್ ಮತ್ತು DK ಶಿವಕುಮಾರ್ ಅವರ ನಡುವೆ ಭಿನ್ನಾಭಿಪ್ರಾಯ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಇತ್ತೀಚೆಗಷ್ಟೇ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸುವಂತಹ ಬಹಳ ದೊಡ್ಡ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ನಡೆಯಿತು. ಆ ಕಾರ್ಯಕ್ರಮದಲ್ಲೂ ಕೂಡ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರೊಂದು ಮಾತನ್ನು ಹೇಳ್ತಾರೆ. ಭಾಷಣವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಇತಿಹಾಸವನ್ನ ಉಲ್ಲೇಖಿಸ್ತಾ ಅವರು ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಉಪದೇಶವನ್ನ ಕೊಡ್ತಾ ಹೋಗ್ತಾರೆ. ಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರಿಗೂ ಕೂಡ ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ, DK ಅವರೇ, ನೀವು ಕಾಂಗ್ರೆಸ್ ತತ್ವ ಆದರ್ಶಗಳನ್ನ ಪಾಲಿಸುವ ಹಾಗೆ ನಿಮ್ಮ ನಿಲುವುಗಳು, ಆಡಳಿತ ಇರಬೇಕು ಅನ್ನೋದಾಗಿ ಒಬ್ಬ ಅಧ್ಯಕ್ಷರ ನೆಲೆಯಲ್ಲಿ ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರು ಹೇಳ್ತಾರೆ ಅಂತ. ಅಂದ್ರೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಎಷ್ಟು ವರ್ಷಗಳ ಕಾಲ ಆಡಳಿತದಲ್ಲಿತ್ತೋ ಅಲ್ಲಿಯವರೆಗೆ ಪಾಲಿಸಿಕೊಂಡು ಬಂದಿರುವಂತಹ ತತ್ವಗಳಿಗೆ, ಅಲ್ಲಿಯವರೆಗೆ ಪಾಲಿಸಿಕೊಂಡು ಬಂದಿರುವಂತಹ ಸಿದ್ಧಾಂತಗಳಿಗೆ, ಅಲ್ಲಿಯವರೆಗೆ ಪಾಲಿಸಿಕೊಂಡು ಬಂದಿರುವಂತಹ ಜನಪರ ನಿಲುವುಗಳನ್ನ ಮರೆಯುವುದಕ್ಕೆ ನಾನು ಬಿಡಲ್ಲ ಅನ್ನುವುದನ್ನ ಸ್ಪಷ್ಟವಾಗಿ, ಸೂಚ್ಯವಾಗಿ DK ಶಿವಕುಮಾರ್ ಅವರಿಗೆ BK ಹರಿಪ್ರಸಾದ್ ಅವರು AICCಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲೇ ಹೇಳಿದ್ರು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈ ಹಿಂದೆ ಜನಾರ್ದನ್ ಪೂಜಾರಿ ಅವರು ಕೂಡ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ
ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ, ಖಡಕ್ ಆಗಿ ವರ್ತಿಸ್ತಾ ಇದ್ರು ಅಂತ. ಆಡಳಿತ ವಿಧಾನಸೌಧಕ್ಕೆ ನೀನು ಮುಖ್ಯಸ್ಥ ಇರಬಹುದು, ಆದ್ರೆ ಪಕ್ಷಕ್ಕೆ ನಾನು ಮುಖ್ಯಸ್ಥ ಅನ್ನುವಂತ ದೃಷ್ಟಿಯಲ್ಲಿ ಜನಾರ್ದನ್ ಪೂಜಾರಿ ಅವರು ಮಾಡ್ತಾ ಇದ್ರು, ಆಡಳಿತವನ್ನ ನಡೆಸ್ತಾ ಇದ್ರು, ಪಕ್ಷವನ್ನ ಕಟ್ಟಿದ್ರು ಅನ್ನುವಂತಹ ಎಲ್ಲ ಇತಿಹಾಸವನ್ನ, ಕಾಂಗ್ರೆಸ್ನ ಇತಿಹಾಸವನ್ನ ನಾವು ಗಮನಿಸಿದ್ದೀವಿ. ನಾವು ಬಿ ಕೆ ಹರಿಪ್ರಸಾದ್ ಅವರನ್ನ ಗಮನಿಸಿದ್ರೆ, ಬಿ ಕೆ ಹರಿಪ್ರಸಾದ್ ಅವರು ಪಕ್ಷದ ತತ್ವಗಳಿಗೆ, ಗಾಂಧಿ ಕುಟುಂಬಕ್ಕೆ, ಮೊನ್ನೆ ಅರಮನೆಯಲ್ಲಿ ಆಗಿರುವಂತಹ ಒಂದು ಸಭೆಯಲ್ಲಿ ಅಂದ್ರೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ರು, ನಾನು ನೆಹರು ಅವರ, ಇಂದಿರಾ ಗಾಂಧಿ ಅವರ ಜೊತೆಗೆ ಕೆಲಸ ಮಾಡಿದ್ದೀನಿ, ರಾಜೀವ್ ಗಾಂಧಿ ಅವರ ಜೊತೆಗೆ ಕೆಲಸ ಮಾಡಿದ್ದೀನಿ, ಸಂಜಯ್ ಗಾಂಧಿ ಅವರ ಜೊತೆಗೆ ಒಡನಾಟ ಇದೆ ನನಗೆ, ರಾಹುಲ್ ಗಾಂಧಿ ಅವರ ಜೊತೆಗೆ, ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಕೆಲಸ ಮಾಡಿದ್ದೀನಿ, ಗಾಂಧಿ ಕುಟುಂಬಕ್ಕೆ ನಿಷ್ಠನಾಗಿದ್ದೇನೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠನಾಗಿದ್ದೇನೆ, ಕಾಂಗ್ರೆಸ್ನ ಜಾತ್ಯತೀತ ಸಮಾಜವಾದಿ ತತ್ವವನ್ನು ನಾನು ಪಾಲಿಸ್ತೇನೆ, ಹಾಗಾಗಿ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ಹೇಳುವುದರ ಜೊತೆಗೆ ಪಕ್ಷ ಹೇಗಿರಬೇಕು, ಪಕ್ಷದ ಒಂದು ಆಡಳಿತಕ್ಕೆ, ಪಕ್ಷದ ಒಂದು ಇತಿಹಾಸಕ್ಕೆ ಇಲ್ಲಿನ ಜನರು ನಮ್ಮ ಸರ್ಕಾರ ನಡೆಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ನಾವು ಜನರಿಗೆ ಯಾವ ರೀತಿಯಾಗಿ ಬದ್ಧರಾಗಿರಬೇಕು ಅನ್ನುವುದನ್ನ ಬಿ ಕೆ ಹರಿಪ್ರಸಾದ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಸೊ ಹಾಗೆ ಗಮನಿಸುವುದಾದ್ರೆ ಬಿಡದಿಯ ಟೌನ್ಶಿಪ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ಏನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೋ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಹಂತಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚಾರ ಆಗ್ತಾ ಇದೆ. ಸೊ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ. ಬಿ ಕೆ ಹರಿಪ್ರಸಾದ್ ಅವರು ನೀಡಿರುವಂತಹ ಈ ಹೇಳಿಕೆ ಇದೆಯಲ್ಲ, ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ವೇಳೆ ರೈತರೆಲ್ಲರೂ ಕೂಡ, ಆ ಭಾಗದ ರೈತರೆಲ್ಲರೂ ಕೂಡ ಈಗಾಗಲೇ ಪ್ರತಿಭಟನೆಯನ್ನ ನಡೆಸಿದ್ದಾರೆ, ಸರ್ಕಾರದ ವಿರುದ್ಧವಾಗಿ ಘೋಷಣೆಯನ್ನು ಕೂಗಿದ್ದಾರೆ, ಸರ್ಕಾರದ ಈ ನಿಲುವನ್ನ ವಿರೋಧಿಸಿದ್ದಾರೆ, ಇದೆಲ್ಲವೂ ಕೂಡ ಮಾಡಿದ್ದಾರೆ. ಸೊ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪರವಾಗಿ, ಅಂದ್ರೆ ಸರ್ಕಾರ ಏನು ತೆಗೆದುಕೊಂಡಿದೆ ಆ ಒಂದು ನಿಲುವಿನ ಪರವಾಗಿ, ಆ ಯೋಜನೆ ಪರವಾಗಿ, ಆ ಭಾಗದ 80% ರೈತರು ನಮ್ಮ ಜೊತೆಗಿದ್ದಾರೆ ಅನ್ನೋದನ್ನ ಹೇಳುವುದರ ಜೊತೆಗೆ ಇವತ್ತಿಗೂ ಕೂಡ ಆ ಯೋಜನೆಯನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಸೊ ಗೊತ್ತಿದೆ ಅವರಿಗೆ, ಡಿ ಕೆ ಶಿ ಅವರಿಗೆ ಗೊತ್ತಿದೆ, ಮತ್ತು ಕಾಂಗ್ರೆಸ್ ಅವರಿಗೂ ಕೂಡ ಗೊತ್ತಿದೆ, ಒಂದು ಜನಾಂದೋಲನ ಸೃಷ್ಟಿ ಆದ್ರೆ, ರೈತರ ಆಂದೋಲನ ಸೃಷ್ಟಿ ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೂ ಕೂಡ HDK ಅಂದ್ರೆ ಕುಮಾರಸ್ವಾಮಿ ಅವರು ತಮ್ಮ ವಿರುದ್ಧವಾಗಿ ತೊಡೆತಟ್ಟಿರುವಂತಹ ಸಂದರ್ಭದಲ್ಲಿ, ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಸ್ಥನಾಗಿ, ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರನ್ನ ಎದುರಿಸಲೇಬೇಕಾಗಿದೆ. ಹಾಗಾಗಿಯೇ ಬಲವಾಗಿ ವಿರೋಧಿಸ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಬನ್ನಿ ಅಂತಂದ್ರು ಪತ್ರದ ಮುಖೇನವಾಗಿ. ಕುಮಾರಸ್ವಾಮಿ ಅವರು ಇಲ್ಲ, ನನ್ಗೆ ಬರೋದಕ್ಕಾಗಲ್ಲ, ನೀವು ನಾನು ಹೇಳ್ದಲ್ಲಿ ಬನ್ನಿ, ರೈತರ ಜೊತೆಗೆ ಬಹಿರಂಗವಾಗಿ ಅದರ ಚರ್ಚೆ ಮಾಡೋಣ, ಯಾರ ನಿಲುವು ಸರಿ ಇದೆ, ಯಾರ ನಿಲುವು ತಪ್ಪಿದೆ ಅನ್ನುವ ವಿಷಯ ರೈತರ ಸಮ್ಮುಖದಲ್ಲೇ ತೀರ್ಮಾನ ಆಗಲಿ, ನಿಷ್ಕರ್ಷೆಗೆ ಬರಲಿ ಅನ್ನುವಂತಹ ವಿಚಾರದಲ್ಲಿ ಪತ್ರವನ್ನು ಬರೀತಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗತ್ತೆ, ಈ ಇಬ್ಬರು ನಾಯಕರ, ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ ನಾನಾಗಬೇಕು ಅನ್ನುವಂತಹ ಒಳ ಒಂದು ಸುಳಿವು ಅಥವಾ ಒಳಾಸೆ ಏನಿದೆ ಅದು ಸ್ಪಷ್ಟವಾಗಿ ವ್ಯಕ್ತ ಆಗ್ತಾ ಇದೆ. ಇದರ ಜೊತೆಗೆ ಬಿ ಕೆ ಹರಿಪ್ರಸಾದ್ ಸರ್ಕಾರವನ್ನ ರೈತರ ಪರವಾಗಿ ನಿಲ್ಲಿಸೋದಕ್ಕೆ, ಮತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶದಾದ್ಯಂತ ರೈತರು ಹೋರಾಟ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಿಂತವರು, ರೈತರ ಪರವಾಗಿ ನಿಂತವರು, ಇಲ್ಲಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ತಮ್ಮ ನಿಲುವನ್ನು ಸಮರ್ಥಿಸಿಕೊಳ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಒಂದು ವೇಳೆ ರೈತರ ಹೋರಾಟಗಳು ಇನ್ನೂ ತೀವ್ರಗೊಂಡ್ರೆ, ಬಿ ಕೆ ಹರಿಪ್ರಸಾದ್ ಪಕ್ಷದ ಅಧ್ಯಕ್ಷರಾಗಿದ್ದುಕೊಂಡು ಹೈಕಮಾಂಡ್ಗೆ ರೈತರು ವಿರುದ್ಧವಾಗಿದ್ದಾರೆ, ಈ ಯೋಜನೆಯನ್ನು ಹಿಂಪಡಿಬೇಕಾಗಿರುವಂತಹ ಅನಿವಾರ್ಯತೆ ಇದೆ, ಇಲ್ಲದೆ ಇದ್ರೆ ಇದು 2028ರ ವಿಧಾನಸಭಾ ಚುನಾವಣೆಗೆ ಮತ್ತು 2029ರ ಲೋಕಸಭಾ ಚುನಾವಣೆಗೆ ನಮಗೆ ಬಹಳ ದೊಡ್ಡ ಪೆಟ್ಟಾಗುತ್ತೆ ಅನ್ನುವಂತಹ ವಿಷಯವನ್ನ ಮುಟ್ಟಿಸುವಂತಹ ಪ್ರಯತ್ನವನ್ನ ಮಾಡುವುದಕ್ಕೆ ಯಾವುದೇ ರೀತಿಯಲ್ಲಿ ಹಿಂಜರಿಯಲ್ಲ ಬಿ ಕೆ ಹರಿಪ್ರಸಾದ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. RSS ಅನ್ನ ಸಮರ್ಥಿಸಿಕೊಳ್ಳುವವರು, ಈಗ ಡಿ ಕೆ ಶಿ ಅವರು ಕೂಡ RSS ಗೀತೆಯನ್ನ, ಪ್ರಾರ್ಥನೆಯನ್ನ ವಿಧಾನಸೌಧದಲ್ಲಿ 2-3 ಬಾರಿ ಕಲಾಪ ನಡೀತಿರುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಸೊ ಅದರ ವಿರುದ್ಧವಾಗಿಯೂ ಕೂಡ ಬಿ ಕೆ ಹರಿಪ್ರಸಾದ್ ಅವರು ಇದ್ರು ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಸೊ ಬಿ ಕೆ ಹರಿಪ್ರಸಾದ್ ಅವರು ಅಧ್ಯಕ್ಷರಾದಂತಹ ಬೆನ್ನಲ್ಲೇ ಕಾರ್ಯಕರ್ತರಲ್ಲೂ ಕೂಡ ಒಂದು ಆತಂಕ ಶುರುವಾಗಿದೆ. ನಮ್ಮಲ್ಲಿ ಇರುವಂತಹ ಒಂದು ಮೃದು ಹಿಂದುತ್ವ ಧೋರಣೆ
ಅದು ಇನ್ನು ಮುಂದೆ ನಡೆಯಲ್ಲ. ಕಾಂಗ್ರೆಸ್ನ ತತ್ವಾದರ್ಶಗಳಿಗೆ, ಜಾತ್ಯತೀತ ನಿಲುವಿಗೆ, ಸಮಾಜವಾದ ತತ್ವಗಳಿಗೆ ನಾವು ಬದ್ಧರಾಗಿರಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ಮನಸ್ಥಿತಿ ಕಾರ್ಯಕರ್ತರಲ್ಲಿ ಬಂದು ಹೋಗಿದೆ. ಬಿ ಕೆ ಹರಿಪ್ರಸಾದ್ ಅವರು ಅಧ್ಯಕ್ಷರಾದಂತಹ ಬೆನ್ನಿಗೆ ಮುಖ್ಯವಾಗಿ ನಾವು ಗಮನಿಸಬೇಕು, ಡಿ ಕೆ ಶಿವಕುಮಾರ್ ಅವರು ಬಹಳ ಆಸ್ತಿಕ ವರ್ಗಕ್ಕೆ ಸೇರಿದವರು. ದೇವರನ್ನು ಬಹಳವಾಗಿ ನಂಬ್ತಾರೆ. ಪೂಜೆ ಪುನಸ್ಕಾರಗಳಲ್ಲಿ ಜಪ ಎಲ್ಲವನ್ನೂ ಕೂಡ ಮಾಡ್ತಾರೆ. ಯಾಗ ಹೋಮಗಳಲ್ಲಿ ಅವರು ಭಾಗಿಯಾಗ್ತಾರೆ. ಪುಣ್ಯಕ್ಷೇತ್ರಗಳ ಭೇಟಿ ಮಾಡ್ತಾರೆ. ಅಲ್ಲಿ ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಸ್ತಾರೆ. ಎಲ್ಲವನ್ನೂ ಮಾಡ್ತಾರೆ. ಒಂದಿಷ್ಟು ಅವರು ನೀಡಿರುವಂತಹ ಮಹಾಕುಂಭಮೇಳ ಆಗುವಂತ ಸಂದರ್ಭದಲ್ಲಿ ಅವರು ನೀಡಿರುವಂತಹ ಹೇಳಿಕೆಗಳು ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಯಿತು ಕೂಡ. ಅವರ ನಡೆನುಡಿಗಳೆಲ್ಲವೂ ಕೂಡ ಮೃದು ಹಿಂದುತ್ವವನ್ನ ಒಂದು ಪೋಷಿಸುವಂತಹ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತರಲ್ಲೇ ಇದೆ. ಸೊ ಅದಕ್ಕೆ ಕಡಿವಾಣ ಹಾಕುವುದಕ್ಕೆ, ಮೂಗುದಾರ ಹಾಕುವುದಕ್ಕೆ ಬಿ ಕೆ ಹರಿಪ್ರಸಾದ್ ಅವರನ್ನೇ ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಿಡದಿ ಟೌನ್ಶಿಪ್ ವಿಷಯದಲ್ಲೂ ಕೂಡ ಬಿ ಕೆ ಹರಿಪ್ರಸಾದ್ ಒಂದು ವೇಳೆ ರೈತರು ತಮ್ಮ ಹೋರಾಟವನ್ನ, ತಮ್ಮ ನಿಲುವನ್ನ ಇನ್ನಷ್ಟು ತೀವ್ರಗೊಳಿಸಿದ್ರೆ ಅದನ್ನ ತಡೆ ಹಿಡಿಯುವಂತಹ ಕೆಲಸಕ್ಕೆ ಹೈಕಮಾಂಡ್ ಮಟ್ಟಕ್ಕೂ ಹೋಗಬಲ್ಲರು ಅನ್ನೋದು ಅವರು ನೀಡಿರುವಂತಹ ಒಂದು ಹೇಳಿಕೆಯ ಮುಖೇನವಾಗಿ ನಮಗೆ ಗೊತ್ತಾಗ್ತಾ ಇದೆ. ಗೊತ್ತಿಲ್ಲ ಏನೆಲ್ಲ ಬೆಳವಣಿಗೆ ಆಗತ್ತೆ ಅನ್ನೋದು. ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಈ ಒಂದು ವೈಯಕ್ತಿಕ ಪ್ರತಿಷ್ಠೆಯ ಹೋರಾಟ ರೈತರನ್ನ ಬೀದಿಗೆ ತರದೇ ಇರಲಿ ಅನ್ನೋದೇ ನಮ್ಮ ಉದ್ದೇಶ ಅನ್ನೋದನ್ನ ಹೇಳ್ತಾ ಇಲ್ಲಿ ತನಕ ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೇಳಿರೋದಕ್ಕೆ ನಿಮಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಆ ಮುಖೇನವಾಗಿ ನಿಮಗೆ ನಾವು ಮಾಡುವಂತಹ ಕಂಟೆಂಟ್ಗಳು, ನಮ್ಮ ಚಾನೆಲ್ ಮುಖೇನವಾಗಿ ಎಲ್ಲ ಕಂಟೆಂಟ್ಗಳು ನಿಮ್ಮ ನೋಟಿಫಿಕೇಶನ್ ಅನ್ನ ತಲುಪುತ್ತೆ. ಅದರ ಮುಖೇನವಾಗಿ ನಮಗೆ ನೀವು ಸಹಕಾರವನ್ನು ಮಾಡಬಹುದು ಅನ್ನೋದನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀರಿ. ಧನ್ಯವಾದಗಳು.